ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿರ್ತೀರ, ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಯಾಕಂದ್ರೆ ಮಂಡೇ ಎಪಿಸೋಡ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸಾಟರ್ಡೆ ಸಂಡೇ ಎಲ್ಲ ಕ್ಲಾಸ್ ಆಗಿರುತ್ತೆ. ಮಂಡೇ ಏನಾದ್ರೂ ಬದಲಾಗಿರ್ತಾರ, ಏನಾದ್ರೂ ಬದಲಾವಣೆ ಬಂದಿರುತ್ತಾ? ಯಾಕಂದ್ರೆ ಕಿಚ್ಚ ಸರ್ ಬುದ್ಧಿ ಮಾತು ಹೇಳಿರ್ತಾರೆ, ಆ ಆಟ ಸರಿಯಲ್ಲ, ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ. ಆದ್ರೆ ನಾವು ಇರೋದೇ ಹೀಗೆ ಸ್ವಾಮಿ, ನಾವು ಮಾಡೋದೇ ಹಾಗೆ ಸ್ವಾಮಿ ಅಂತೆಲ್ಲ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ನಮ್ಮ ಗಿಲ್ಲಿ ಆಗಿರ್ಬೋದು, ನಮ್ಮ ಅಶ್ವಿನಿ ಆಗಿರ್ಬೋದು, ನಮ್ಮ ಜಾನ್ವಿ ಆಗಿರ್ಬೋದು, ಇವರು ಸಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಏನಾದ್ರೂ ಮಾಡಬಾರ್ದು ಅಂತ ಹೇಳಿರ್ತಾರೋ ಅದನ್ನೇ ಮಾಡಿರ್ತಾರೆ. ಮತ್ತೆ ನೀವು ಎಪಿಸೋಡ್ ನೋಡಿದ್ರಲ್ಲ, ನಿಮ್ಮ ಪ್ರಕಾರ ಗಿಲ್ಲಿ ನಟ ಅವ್ರು ತಪ್ಪು ಮಾಡಿದ್ರ, ಅಶ್ವಿನಿ ಗೌಡ ಅವ್ರು ತಪ್ಪು ಮಾಡಿದ್ರೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡಬೇಡಿ, ಆಟ ಚೆನ್ನಾಗಿ ಆಡಿ, ರೆಸ್ಪೆಕ್ಟ್ ಕೊಡಿ, ಇನ್ನೊಂದು ಹೇಳಿ ಅಂತೆಲ್ಲ ಹೇಳಿರ್ತಾರೆ. ಅದನ್ನು ರಿಪೀಟೆಡ್ ಅದನ್ನೇ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದ್ ಹೇಳ, ನಾನು ಇಲ್ಲಿ ಕಂಪ್ಲೀಟ್ ಆಗಿ ಎಪಿಸೋಡ್ ನೋಡಿದಾಗ ಸುಮಾರಾಗಿ ಅಲ್ಲಿರೋದು 14 ಜನ ಇದ್ರು, ಕಂಡಿದ್ 4 ಜನ ಯಾರು ಗೊತ್ತಾ? ಅಶ್ವಿನಿ, ಧ್ರುವಂತು, ಜಾಹ್ನವಿ ಬೆನ್ನಿಂದೆ ಮಾತಾಡ್ತಾರೆ, ಅದು ಕೆಟ್ಟದಾಗ ಕೂಡ. ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಇಷ್ಟೇ ಅಂತ ಅನಿಸ್ತಾ ಇತ್ತು. ಆಕ್ಚುಲಿ ಮಂಡೇ ಎಪಿಸೋಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಬೆಳಿಗ್ಗೆ ಪ್ರೋಮೋ ಬಂದಿದ್ದು ನೋಡಿದ್ರೆ ನಾಮಿನೇಷನ್ಸ್ ಪ್ರೋಮೋ, ಇವಾಗ ನೋಡಿದ್ರೆ ಏನ್ ಬರ್ತಾ ಇದೆ? ಗಿಲ್ಲಿ ಹತ್ರ ಕೆಲಸ ಮಾಡಿದ್ರೆ ಬಿಗ್ ಬಾಸ್ ಮನೆ ಗುಲಾಮ ಯಾರು? ಗಿಲ್ಲಿ. ಈ ರೀತಿ ಬಂದಾಗ ಕಂಪ್ಲೀಟ್ ಆಗಿ ಎಪಿಸೋಡನೇ ಬೇಜಾರಾಗುತ್ತೆ. ಇನ್ನು ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ನಟ ಅಶ್ವಿನಿ ಗೌಡ ಜಗಳ ಯಾರು ಸರ್ ಅಂತ ಕೇಳೋದಾದ್ರೆ, ಪ್ರೋಮೋ ನೋಡಿದಾಗ ಎಕ್ಸ್ಪೆಷಲಿ ಲಿಟ್ರಲಿ ನಮ್ಗೆ ಏನ್ ಅನ್ಸ್ತಾ ಇತ್ತು, 100% ಗಿಲ್ಲಿನೇ ಗುರು ತಪ್ಪು ಮಾಡಿರೋದು, ಗಿಲ್ಲಿ ತಪ್ಪು ಮಾಡಿದಾನೆ, ಇದೆಲ್ಲ ಕರೆಕ್ಟ್ ಅಲ್ಲ, ದೊಡ್ಡವ್ರ ಮುಂದೆ ಕಾಲ ಮೇಲೆ ಕಾಲ ಕುತ್ಕೊಂಡು ತುಂಬಾ ತಪ್ಪು ಅಂತ ಅನಿಸ್ತಾ ಇತ್ತು. ಬಟ್ ನಿಮ್ಗೆ ಎಪಿಸೋಡ್ ನೋಡಿದಾಗ ನನ್ಗೆ ಏನ್ ಅನ್ಸ್ತಂದ್ರೆ, ಎಪಿಸೋಡ್ ಅಲ್ಲಿ ಈಗ ಒಬ್ಬ ಮನುಷ್ಯ ಏನಂದ್ರೆ ನಾವು ತರ ಕನ್ನಡಿ ಇದ್ದಂಗೆ. ಕನ್ನಡಿ, ನಾವು ನಗ್ತಾ ಇದ್ರೆ ಅದು ನಗುತ್ತೆ, ನಾವು ಆಳ್ತಾ ಇದ್ರೆ ಅದು ನಗುತ್ತೆ, ನಾವ್ ಏನ್ ಮಾಡಿದ್ರೆ, ನಾವು ಬೇಜಾರಾದ್ರೆ ಅದು ಬೇಜಾರಾಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾರೆ. ಬಿಗ್ ಬಾಸ್ ಕಡೆ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿದ್ಮೇಲೆ ಈ ಬಿಗ್ ಬಾಸ್ ಮನೆಯಲ್ಲಿ ಮೈಗಳ ಯಾರು, ಕೆಲಸ ಮಾಡಿದವರು ಯಾರು ಅಂತೆಲ್ಲ ತಗೊಂಡಾಗ ನಮ್ಮ ಗಿಲ್ಲಿ ನಟನ ಹೆಸರು ತಗೊಂತಾರೆ. ಗಿಲ್ಲಿ ನಟ ಹೆಸರು ತಗೊಂಡಾದ್ಮೇಲೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಅಲ್ಲಿನ ಎಕ್ಸ್ಪ್ರೆಷನ್ ಏನಿತ್ತೇಳಿ ತುಂಬಾ ಖುಷಿ ಪಟ್ರು. ಹಿಂಗೆ ಆಗ್ಬೇಕು, ಇವನಿಗೆ ಹಾಗಾಗ್ಬೇಕು, ಹೀಗಾಗ್ಬೇಕಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ನಮ್ಮ ಗಿಲ್ಲಿನ ಹತ್ರ ಬಿಗ್ ಬಾಸ್ ಮನೆ ಗುಲಾಮ್ ಅಂತ ಎಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಏನ್ ಮಾಡ್ತಾ ಇದ್ರು, ಅಶ್ವಿನಿ ಗೌಡ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡೆಲ್ಲ ಟೇಬಲ್ ಕ್ಲೀನ್ ಮಾಡು, ನೀರ್ ತಗೊಂಬ, ಬಾಟಲ್ ತಗೊಂಬ, ಅದ್ ತಗೊಂಬ, ಇದ್ ತಗೊಂಬ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ಕಾರಣಕ್ಕೆ ಆ ಗ್ರಾಸರಿ ಬರುತ್ತಂತ ಕೆಲಸ ಮಾಡಿಸ್ತಾ ಇದ್ರು. ನೆಕ್ಸ್ಟ್ ಏನಾಯ್ತು, ಅದೇ ಒಂದು ತಗೊಂಡಾಗ ಬಿಗ್ ಬಾಸ್ ಮನೆ ರೂಲ್ಸ್ ಯಾರು ಬ್ರೇಕ್ ಮಾಡ್ತಾರೆ ಅಂತ ಕೇಳಿದಾಗ ಎಲ್ಲರೂ ಅಶ್ವಿನಿ ಗೌಡ ಹೆಸರು ಹೇಳ್ತಾರೆ, ಇನ್ಕ್ಲೂಡ್ ಅಶ್ವಿನಿ ಗೌಡ ಕೂಡ ಹೌದು ನಾನು ಮಾಡ್ತೀನಿ, ನಾನು ಮಾಡಿ ತಪ್ಪು ಅಂತ ಒಪ್ಕೊಳ್ತಾರೆ. ಆ ವಿಷಯಕ್ಕೆ ಅವರ ಅಪ್ರಿಶಿಯೇಟ್ ಮಾಡ್ಬೋದು, ಗ್ಯಾರಂಟಿ. ತುಂಬಾ ಚೆನ್ನಾಗಿ ಬದಲಾಗಿದ್ದಾರೆ ಅಶ್ವಿನಿ ಗೌಡ ಅವರು. ಆದ್ರೆ ಇಲ್ಲಿ ಗಿಲ್ಲಿ ನೀವು ಗುಲಾಮ ಆದಾಗ ಖುಷಿ ಪಟ್ರಿ, ಕೆಲಸ ಮಾಡಿಸ್ಕೊಂಡ್ರಿ, ನೀವು ಅದೇ ರೀತಿ ಕಾಲ ಮೇಲೆ ಕೂತ್ಕೊಂಡಿದ್ರಿ, ಕೈ ಕಟ್ಕೊಂಡೆಲ್ಲ ಟೇಬಲ್ ಒರೆಸ್ತಾ ಇದ್ದ, ಇದೆಲ್ಲ ಮಾಡ್ತಾ ಇದ್ರಿ. ಆದ್ರೆ ನಿಮಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಐ ಆಮ್ ಸಾರಿ ಅಂತ ಕ್ಷಮೆ ಕೇಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಹತ್ರ ಅಂತೆಲ್ಲ ಕೇಳಿದಾಗ ನೀವು ಎಲ್ಲರ ಹತ್ರನು ಕೇಳ್ತೀರಾ, ಇಲ್ಲಿ ಎಲ್ಲರನ್ನು ಹೋಗಿ ಕೇಳ್ತೀರಾ. ಅವಾಗ ಓಕೆ ಆಯ್ತು ಇನ್ಮೇಲೆ ಮಾಡಬೇಡಿ, ಓಕೆ ಆಯ್ತು ಇನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಅವರ ವ್ಯಕ್ತಿತ್ವ. ಗಿಲ್ಲಿ ವ್ಯಕ್ತಿತ್ವ ಏನೋ ಒಂದು ಕಂಟೆಂಟ್ ಕೊಡಬೇಕು, ಕಾಮಿಡಿ ಮಾಡ್ಬೇಕಂತ ಕೂತ್ಕೊಂಡಿರ್ತಾರೆ. ಹಂಗಂತ ನಾನು ಗಿಲ್ಲಿ ಮಾಡಿದ್ರೆ ಸರಿ ಅಂತ ಹೇಳಲ್ಲ. ದೊಡ್ಡವ್ರು ಬಂದಾಗ ರೆಸ್ಪೆಕ್ಟ್ ಕೊಡ್ಲೇಬೇಕು. ರೆಸ್ಪೆಕ್ಟ್ ಕೊಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಒಬ್ಬ ಮರ್ಯಾದೆ ತುಂಬಾ ತುಂಬಾ ಮುಖ್ಯ ಆಗಿರುತ್ತೆ. ಆದ್ರೆ ಗಿಲ್ಲಿ ಅವರು ಬರೋಕ್ಕಿಂತ ಮುಂಚೆ ಚೆನ್ನಾಗಿದ್ದು, ಅವ್ರು ಬಂದ್ಮೇಲೆ ಕಾಲ ಮೇಲೆ ಕಾಲ ಹಾಕೊಂತಾರೆ. ಹೌದು, ಅಶ್ವಿನಿ ಅವರು ಹೀಗೆ ಹರ್ಟ್ ಆಗುತ್ತೆ. ಇಲ್ಲಿ ಏನ್ ಗೊತ್ತಾ, ಗಿಲ್ಲಿ ತಪ್ಪು ಮಾಡಿದ್ರು ಜನಗಳಿಗೆ ಯಾವ ಕಾರಣಕ್ಕೆ ಕಾಣಲ್ಲ ಅಂದ್ರೆ, ಅದಕ್ಕಿಂತ ಹೆಚ್ಚಾಗಿ ತಪ್ಪುಗಳು ನಮ್ಮ ಅಶ್ವಿನಿ ಗೌಡ ಮಾಡಿರ್ತಾರೆ. ತುಂಬಾ ತಪ್ಪುಗಳು ಮಾತಾಡ್ತಾರೆ. ನಾವು ತಪ್ಪು ಏನ್ ಮಾಡಿದ್ರು ಅಂತ ಫಸ್ಟ್ ಇದನ್ನು ಮುಗಿಸ್ತೇನೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಆ ರೀತಿ ಮಾಡಬಾರ್ದಾಗಿತ್ತು ಗಿಲ್ಲಿ. ಬಟ್ ಬಂದ್ಮೇಲೆ ಆದ್ರೂ ಕಾಲ್ ಇಳಿಸಿ ಕೇಳ್ಬೋದಾಗಿತ್ತು. ಇಲ್ಲಿ ಏನಂದ್ರೆ ತುಂಬಾ ಸಲ, ಇದೇ ಸಲ ಅಲ್ಲ, ತುಂಬಾ ಸಲ ಅಶ್ವಿನಿ ಗೌಡ ಗಿಲ್ಲಿ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ತಮಾಷೆ ಮಾಡ್ತಾರೆ, ಗಿಲ್ಲಿ ಅವರು ತಮಾಷೆ ಮಾಡ್ತಾರೆ. ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿದ್ರೆ ದೊಡ್ಡ ವಿಷಯನೇ ಅಲ್ಲ. ಯಾಕೆ ಅಂದ್ರೆ ಇದಕ್ಕಿಂತ ಮುಂಚೆ ಅವರು ಹಾಕೊಂಡಿದ್ರು, ಅವರು ಅದೇ ರೀತಿ ಮಾಡ್ತಾ ಇದ್ರು. ನಾನು ಅದಕ್ಕೇನು ಹೇಳಿದೆ, ಒಬ್ಬ ಮನುಷ್ಯ ಏನಂದ್ರೆ ಕಣ್ಣಿಡಿ ತರ ನಾವ್ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತೀವೋ ಅವರು ಅದೇ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಇಲ್ಲಿ ನಾವು ಕೇವಲ ಅದು ಗಿಲ್ಲಿ ಅಶ್ವಿನಿ ಬಂದಿದ್ದು ಮಾತ್ರ ನೋಡಿರ್ತೀವಿ. ತುಂಬಾ ನಡೆದಿರುತ್ತಲ್ಲಿ, ಇವ್ರಿಗೆ ಅವ್ರು ಡೇಟಿಂಗ್ ಮಾಡ್ತಾರೆ, ಇವ್ರು ಈ ಡೇಟಿಂಗ್ ಮಾಡ್ತಾರೆ. ಅವಕಾಶ ಸಿಕ್ಕಿದೆ, ಅದನ್ನ ನಾನು ಉಪಯೋಗಿಸ್ಕೊಳ್ಳೋಣ. ಚೇರ್ ಮೇಲೆ ಕುತ್ಕೊಂಡಿರ್ತೀನಿ, ನಿಂತ್ಕೊಂಡೆ ಅಂತ ಕೇಳಿಲ್ಲ. ಬಿಗ್ ಬಾಸ್ ಹಂಗೆ ಕುತ್ಕೋಬೇಕು, ಹಿಂಗೆ ಕುತ್ಬೇಕು ಅಂತ ಹೇಳಿಲ್ಲ. ನಾನು ಹಿಂಗೆ ಕುತ್ಕೊಂತೀನಿ, ನೀವ್ ಹೇಳಿ ಹಂಗಂತ ಅಶ್ವಿನಿ ಕೂಡ ಹೇಳ್ಬಿಟ್ರ ಅಲ್ಲಿ. ಕ್ಷಮೆ ಇರ್ಲಿ, ನಾನು ತಪ್ಪೈತೆ ಅಂತ ಹೇಳಿದ್ರ ಗಿಲ್ಲಿಗೆ ಹೇಳಿ ಅಂತಾನೆ. ಅವ್ರು ಈಗ ಕೂಡ ಅಡ್ಡ ಬಂತಲ್ಲಿ. ಅದೇ ರೀತಿ ಇವ್ರು ಈಗ ಅಡ್ಡ ಬಂದಿರುತ್ತೆ.
ಕೊನೆಗೆ ಏನ್ ಮಾಡ್ತಾರೆ, ಕ್ಯಾಪ್ಟನ್ ಜನ ಎಲ್ಲ ಹೇಳಿದಾಗ ಗಿಲ್ಲಿ ತಪ್ಪು ಅದೆಲ್ಲ ಮಾಡ್ಬೇಡ ಗಿಲ್ಲಿ, ಸಾರಿ ಕೇಳಂತ. ಇಲ್ಲಿ ಅಶ್ವಿನಿ ಗೌಡ ಸಾರಿ ಕೇಳಿದ್ರೆ ಕಾಲ್ ಮೇಲೆ ಕಾಲು ಹಾಕೊಂಡ ಮೇಲೂ ಕೂಡ ನಮ್ಮ ಅಶ್ವಿನಿ ಗೌಡ ಅಲ್ಲಿ ನಮ್ಮ ಅಶ್ವಿನಿ ಗೌಡನೇ ಏನಾದ್ರೂ ಸಾರಿ ಕೇಳಿದ್ರೆ ಅವಾಗ ಅಶ್ವಿನಿ ಗೌಡ ರೈಟ್ ಆಗ್ತಾ ಇದ್ರು. ಗಿಲ್ಲಿ ತುಂಬಾ ಬ್ಲೇಮ್ ಆಗ್ತಾ ಇದ್ದ, ತುಂಬಾ ತಪ್ಪಾಗ್ತಾ ಇದ್ದ. ಯಾಕೆ ಅಂದ್ರೆ ಒಬ್ಬರು ವಯಸ್ಸಲ್ಲಿ ಹಿರಿಯರನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಾರಿ ಕೇಳಿಸ್ಕೊಂಡ ಅಂತ. ಹಂಗಂತ ಅಶ್ವಿನಿ ಗೌಡ ಕೇಳಿದ್ರ, ಅಲ್ಲಿ ಹೋಗಿ ಕೇಳಿದ್ರ, ಸಾರಿ ಕೇಳಿದ್ರ? ಇಲ್ಲ ತಾನೆ. ಕೊನೆಗೆ ನಿಂತ್ಕೊಂಡೆ ಸಾರಿ ಕೇಳಿದ್ರು. ಇಲ್ಲಿ ಗಿಲ್ಲಿ ತಪ್ಪ ಅಶ್ವಿನಿ ತಪ್ಪ ಅಂದ್ರೆ ಇಲ್ಲ, ಏನೋ ಒಂದು ಕಂಟೆಂಟ್ಗೋಸ್ಕರ ನಾನು ಕಾಲ ಮೇಲೆ ಹಾಕೋದ್ರೆ ಸಾರಿ ಕೇಳಂತ ಹೇಳಿದ್ರು. ಆ ಮಟ್ಟಕ್ಕೇನೆ ಸಾರಿ ಕೇಳಿದ್ರ ಅವರು? ಇಲ್ಲ ತಾನೆ. ಮತ್ತೆ ಗಿಲ್ಲಿ ತಪ್ಪೇಗಾಗುತ್ತೆ? ಇಲ್ಲ ತಾನೆ. ಆಕ್ಚುಲಿ ಇಲ್ಲಿ ಹೇಳಿದ್ದು ಎಲ್ಲರದ್ದು ಸಾರಿ ಕೇಳ್ಬೇಕಂತ. ನೀವು ಕಾಲ್ ಮೇಲೆ ಹಾಕೊಂಡ ಮೇಲೂ ಕೂಡ ನೀವು ಕೇಳಿದ್ರೆ ಆ ವಿಷಯ ನೀವು ದೊಡ್ಡವರಾಗ್ತಾ ಇದ್ರಿ. ನೋಡೋ ಜನಗರು ಕೂಡ ಗಿಲ್ಲಿ ತಪ್ಪು ಮಾಡಿದಾನೆ, ಗಿಲ್ಲಿ ಇದೆ ತಪ್ಪು ಅಂತ ಬ್ಲೇಮ್ ಆಗ್ತಾ ಇತ್ತು. ಬಟ್ ನೀವು ಸಾರಿ ಕೇಳಲಿಲ್ಲ, ಅವರು ಕಾಲ್ ಮೇಲೆ ಹಾಕೊಂಡು ಬಿಡ್ಲಿಲ್ಲ. ಕೊನೆಗೆಲ್ಲ ಸೋತಿದ್ಯಾರು? ಗೆದ್ದಿದ್ಯಾರು? ಅವರ ಅಂತ ಕೇಳೋದಾದ್ರೆ ಗಿಲ್ಲಿನೇ ಸೋತಿದ್ದಾನೆ. ನಿಮ್ಮ ಮಾತಿಗೆ ಮಣ್ಣಿಗೆ ಹಾಕಿದ್ದಾನೆ, ನಿಮ್ಮ ಮಾತಿಗೆ ಎಲ್ಲ ಓಕೆ ಅಂದಿದ್ದಾನೆ. ಬಂದು ಆಮೇಲೆ ಸಾರಿ ಕೇಳಿದ್ರೆ ಕಾಲ್ ಮೇಲೆ ಹಾಕೊಂಡಾಗ ಸಾರಿ ಕೇಳಲಿಲ್ಲ. ಯಾರು ಹೀಗೋ ಅವ್ರಿಗಿರುತ್ತೆ. ನಾನು ಅದನ್ನ ಹೇಳಿದ್ದು, ಮನುಷ್ಯ ಅಂದ್ರೆ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ನಾವೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವೋ ಅದೇ ರೀತಿ ಅವ್ರು ಕೂಡ ಮಾಡಿರ್ತಾರೆ. ಗಿಲ್ಲಿ ಗುಲಾಮ್ ಆದಾಗ ನೀವು ತುಂಬಾ ಮಾಡಿದಿರಿ, ತುಂಬಾ ಮಾಡಿಸಿದಿರಿ. ಅದೇ ರೀತಿಯಾಗಿ ಈಗ ಅವ್ರಿಗೆ ಅವಕಾಶ ಸಿಕ್ಕಿದೆ. ನಿಮಗೆ ನೀವು ಅವಕಾಶ ಸಿಕ್ಕಾಗ ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರೋ ಅವ್ರು ಅದೇ ರೀತಿ ಉಪಯೋಗಿಸ್ಕೊಂತಾರೆ. ಅದಕ್ಕೆ ನೆಗೆಟಿವ್ ಮಾಡೋದಕ್ಕೆ ಹಂಗಂತ ಗಿಲ್ಲಿ ಕೂಡ ತುಂಬಾ ಅತಿ ಆಯ್ತು. ಯಾಕಂದ್ರೆ ಒಂದ್ಸಲ 2 ಸಲ ಸರಿ ನೋಡೋ ಪ್ರೇಕ್ಷಕರಿಗೆ ಅದೇ ರೀತಿ ಮಾಡಿದಾಗ ಏನನ್ಸುತ್ತೆ ಅಂದ್ರೆ ಏನ್ ಇಟ್ಟೇಟಿಗೆ ಮಾಡ್ತಾನೆ ಮರ್ಯ ಈತ ಅನ್ನೋ ಒಂದು ಕಂಟೆಂಟ್ ಕೂಡ, ಒಂದು ಥಾಟ್ ಕೂಡ ಬರುತ್ತೆ. ಯಾಕಂದ್ರೆ 1 ಸಲ 2 ಸಲ ಕರೆಕ್ಟಾಗಿ ಚೆನ್ನಾಗಿರುತ್ತೆ, ಬಟ್ ಪ್ರತಿ ಸಲ ಅದ್ ಮಾಡಿದ್ರೆ ತಪ್ಪಾಗುತ್ತೆ. ಇನ್ನು ಅಶ್ವಿನಿ ಗೌಡ ಮಾಡಿದ ತಪ್ಪುಗಳ ಬಗ್ಗೆ ನಾನು ಮಾತಾಡ್ತೀನಿ. ಈಗ ವೀಕೆಂಡ್ ಅಲ್ಲಿ ಅಷ್ಟೆಲ್ಲ ಹೇಳಿರ್ತಾರೆ, ಆ ರೀತಿ ಮಾಡಕ್ ಹೋಗ್ಬೇಡಿ, ತುಂಬಾ ತಪ್ಪಾಗುತ್ತೆ, ನೀವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಕಿಚ್ಚ ಸರ್ ಎಲ್ಲ ಬಿಗ್ ಬಾಸ್ ರೂಲ್ಸ್ ಎಲ್ಲ ನೀವು ಫೇಕ್ ಇದು ಮಾಡ್ತಾ ಇದ್ರಲ್ಲ ಅಂತ ಹೇಳಿದ್ಮೇಲೆ ಕೂಡ ನೀವು ಹೋಗಿ ಈ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆ ರೀತಿ ಮಾತಾಡೋ ಅವಶ್ಯಕತೆ ಏನಿತ್ತು? ವೀಕೆಂಡ್ ಇವರು ಡ್ರೆಸ್ಸಿಂಗ್ ಮೂಡಲ್ಲಿ ತಪ್ಪು ಮಾಡಿ ಮಾತಾಡಿ ಬಂದಿರ್ತಾರೆ. ಮತ್ತೆ ಆ ಬಿಗ್ ಬಾಸ್ನೇ ಬ್ಲೇಮ್ ಮಾಡ್ತಾರೆ. ನಮ್ಗೆ ಪಿನ್ ಇತ್ತು, ಉಕ್ಸ್ ಇತ್ತು, ಗುಂಡಿ ಇತ್ತು, ಅದು ಬಿಚ್ಚಕ್ ಆಗ್ತಿರ್ಲಿಲ್ಲ ಅಂತ. ಯಾಕೆ ಸುಮ್ಮನೆ ಗುಂಡಿ ಬಿಚ್ಚಬೋದಲ್ವಾ? ಮಾತಾಡ್ದಾನೆ ಬಿಚ್ಚಬೋದಲ್ವಾ? ನೀವು ಗುಂಡಿ ಬಗ್ಗೆ ಪಿನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಅಲ್ಲಿ ಬೇರೆನೇ ಮಾತಾಡ್ತಾ ಇದ್ರೆ ಆ ರೀತಿ ಕಾಣಿಸ್ತಾ ಇತ್ತು. ಆ ರೀತಿ ಮಾತಾಡಿದ್ರು ಬೇರೆ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲಿ. ಗುಂಡಿ ಸೂಜಿ ಪಿನ್ ಬಗ್ಗೆ ಮಾತಾಡಿದ್ರೆ ಬಿಗ್ ಬಾಸ್ ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಆಗ್ತಿರ್ಲಿಲ್ಲ, ನೀವು ಅಲ್ಲಿನ ಕಂಟೆಸ್ಟೆಂಟ್ಗಳಿಗಾಗಿ ಎಪಿಸೋಡ್ ಅಲ್ಲ ನಮ್ಗೆ ತೋರಿಸ್ತಿರ್ಲಿಲ್ಲ. ಮೇನ್ ರೀಸನ್ ಅದು ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ ಅನ್ನೋದು ಒಪ್ಕೊಂತಾರ? ಇಲ್ಲ, ಬಿಗ್ ಬಾಸ್ ನಮ್ಮನ್ನು ಬಿಟ್ಬಿಡಿ, ನಾವು ಏನೋ ಹಿಂಗ್ ಮಾಡಿದ್ವಿ, ಬಿಗ್ ಬಾಸೇ ರಾಂಗ್ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ದೊಡ್ಡ ಶಿಕ್ಷೆ ಕೊಡಬಾರ್ದು ಬಿಗ್ ಬಾಸ್ ಅಂತ ಬಿಗ್ ಬಾಸ್ಗೆ ಅವ್ರು ಪ್ರಶ್ನೆ ಹಾಕ್ತಾರೆ. ಅದೆಲ್ಲನ ಹೋಗ್ಲಿ, ಮುಂದೇನ್ ಮಾಡ್ತಾರೆ? ನಾಮಿನೇಷನ್ಸ್ ಬಗ್ಗೆ ಮಾತಾಡಬಾರ್ದು ಅನ್ನೋದು ಬಿಗ್ ಬಾಸ್ ಮೇಲೆ ದೊಡ್ಡ ರೂಲ್ಸ್. ಅದು ಆಕ್ಚುಲಿ ಕಳಪೆ ಡಿಸ್ಕಷನ್ ಆಗಿರ್ಬೋದು, ನಾಮಿನೇಷನ್ ಡಿಸ್ಕಷನ್ ಆಗಿರ್ಬೋದು. ಬಟ್ ಇವ್ರು ಏನ್ ಮಾಡ್ತಾರೆ? ನಾಮಿನೇಷನ್ ಬಗ್ಗೆ ಇನ್ನೊಬ್ಬರು ಮಾಡ್ಬೇಕು, ಇವ್ರು ಮಾಡ್ಬೇಕು ಅಂತ ಹೇಳಿ ಇವ್ರು ಡಿಸ್ಕಸ್ ಮಾಡ್ತಾರೆ 3 ಜನ ಸೇರಿ. ಅಶ್ವಿನಿ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇವ್ರ ಬಗ್ಗೆ ನಾಮಿನೇಟ್ ಮಾಡೋ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಈ ತಪ್ಪುಗಳು ಹಿಡ್ಕೊಂಡು ಗಿಲ್ಲಿ ಕಾಲ್ ಮೇಲೆ ಕಾಲ್ ಕೂತ್ಕೊಂಡಿದ್ದಾನೆ ಅನ್ನೋ ತಪ್ಪು ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಇವ್ರು ಒಂದು ತಪ್ಪು ಮಾಡಿರ್ತಾರೆ, ಆ ತಪ್ಪುಗಳಿಗೆ 100 ತಪ್ಪುಗಳಾಗಿರ್ತವೆ. ಯಾಕಂದ್ರೆ ಬಿಗ್ ಬಾಸ್ ಮನೆ ಶತ್ರು ನನಗೆ ಅಶ್ವಿನಿ ಗೌಡ ಅಂತ ಬಂದಾಗ, ಅವ್ರೇನೋ ಕ್ಷಮೆ ಕೇಳಕಂತ ಬಂದಾಗ ಏನೋ ಒಂದು ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಕಂಟೆಂಟ್ ಆ ರೀತಿ ಮಾತಾಡ್ತಾರೆ. ಹಂಗಂತ ನೀವು ತಪ್ಪುಗಳು ಮಾಡಿದಾಗ ಕರೆಕ್ಟ್ ಆಗಿದ್ರೆ ಆವಾಗ ಶಬ್ಬಾಷ್ ಅಶ್ವಿನಿ ಅವರೇ, ತುಂಬಾ ಚೆನ್ನಾಗಿ ಆಟ ಆಡಿದಿರ, ತುಂಬಾ ತಪ್ಪು ಮಾಡಿಲ್ಲ, ಬಟ್ ಗಿಲ್ಲಿದೆ ತಪ್ಪು ಅಂತ ಹೇಳ್ಬೋದು. ನಿಮ್ಮವೇ ಇಷ್ಟೆಲ್ಲ ತಪ್ಪು ಇರ್ತವೆ, ಒಂದು ಗಿಲ್ಲಿನ ತಪ್ಪು ಹಿಡ್ಕೊಂಡು ಇಷ್ಟೆಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನ್ ಗೊತ್ತಾ, ಅಶ್ವಿನಿ ಗೌಡರ ತಪ್ಪುಗಳ ಮುಂದೆ ಗಿಲ್ಲಿ ತಪ್ಪುಗಳು ಕಾಣೋದೇ ಇಲ್ಲ. ಆ ರೀತಿಯೆಲ್ಲ ತಪ್ಪುಗಳು ಇರ್ತವೆ, ಎಕ್ಸ್ಪೆಷಲಿ ಅದು. ಇನ್ನು ಮುಖ್ಯವಾಗಿ ಗುಲಾಮ ಅಂತ ಕೊಟ್ಟಾಗ ಕೆಲವ್ರಿಗೆ ಹೇಳಿಕೆಗಳು ಹೇಗಿತ್ತ ಅಂದ್ರೆ, ಇಲ್ಲಿ ಗುಲಾಮ ಅಂತಾರೆ, ಹೌದು ಮೈಗಳ್ಳ ಅಂದ್ರೆ ಕೆಲಸ ಮಾಡೋ ತಿಮ್ಮ ಅಂದ್ರೆ ಕೈ ನೈತದೋ ಅಮ್ಮ ಅಂತಾನೆ, ಊಟಕ್ಕೆ ಬಾರೋ ತಿಮ್ಮ ಅಂದ್ರೆ ಅಮ್ಮ ಬರ್ತೀವಿ ಅಂತ ಬೇಗ ಓಡ್ ಬರ್ತಾರೆ ಅಂತ ಒಂದು ಕಂಟೆಂಟ್ ಬಿಗ್ ಬಾಸ್ ಹೇಳಿದ್ದು. ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಕೇಳಿದಾಗ ಹೌದು ಗಿಲ್ಲಿನೇ ಸೂಟ್ ಆಗ್ತಾನೆ, ಮೈಗಾಳ ತುಂಬಾ ಇದ್ದಾನೆ, ಕೆಲಸನೇ ಮಾಡಲ್ಲ, ಏನಾದ್ರೂ ಕೆಲಸ ಕೊಟ್ರೆ ಬೇರೆ ಕೆಲಸ ಮಾಡ್ಸಂತೆಲ್ಲ ಹೇಳ್ತಾರೆ. ಅದು ತುಂಬಾ ಸರಿ ಇದೆ, ಯಾಕಂದ್ರೆ ಗಿಲ್ಲಿ ಮಾಡ್ದ ಅದೇ ರೀತಿನೇ. ಓಕೆನಾ? ಅಲ್ಲಿ
ಈ ಹೊಟ್ಟೆ ಬಗ್ಗೆ ಆಗಿರ್ಬೋದು, ಬಟ್ಟೆ ಬಗ್ಗೆ ಆಗಿರ್ಬೋದು, ಮಾತೇ ಬೇಕೇ ಇಲ್ಲ. ಕೆಲವೆಲ್ಲ ಏನಂತಾರೆ, ಊಟಕ್ಕೆ ಓಡ್ ಬರ್ತಾನೆ, ವಾಸನೆ ನೋಡ್ತಾನೆ, ಮೊಟ್ಟೆ ಇಸ್ಕೊಂತಾನೆ, ಮೊಟ್ಟೆ ತಿಂತಾನೆ, ಬಟ್ಟೆ ಇಸ್ಕೊಂತಾನೆ, ಬಟ್ಟೆ ತಿಂತಾನೆ, ಬಟ್ಟೆ ಹಾಕೊಂತಾನೆ. ಇದು ಬೇಕಿದ್ದಿಲ್ಲ. ಏನ್ ಗೊತ್ತಾ, ಮೈಗಳ ಕೆಲಸ ಮಾಡಲ್ಲ ಅನ್ಬೇಕಾಗಿತ್ತು. ಒಬ್ಬರದ್ದು ಹೊಟ್ಟೆ ಆಗಿರ್ಬೋದು, ಒಬ್ಬ ಬಟ್ಟೆ ಆಗಿರ್ಬೋದು, ತುಂಬಾ ತಪ್ಪಾಗುತ್ತೆ. ಇಲ್ಲಿ ಕಾವ್ಯ ಕೂಡ ಮಾತಾಡ್ತಾರೆ, ಮೊಟ್ಟೆ ಇಸ್ಕೊಂತಾನೆ, ನಂಗೆ ಅದು ಇಸ್ಕೊಂತಾನೆ, ಇದು ಇಸ್ಕೊಂತಾನೆ, ಬಟ್ಟೆ ಇಸ್ಕೊಂತಾನೆ. ಇದೆಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿನ ತುಂಬಾ ಗಿಲ್ಲಿ ಒಂದು ಕೆಲಸ ಕೊಟ್ಟಿರ್ತಾರೆ. ಅಂದ್ರೆ ಬಿಗ್ ಬಾಸ್ ಮನೆ ಗುಲಾಮ್ ಅಂದಾಗ ನಿಮ್ಮ ಪರ್ಸನಲ್ ಕೆಲಸಗಳನ್ನ ನೀವು ಮಾಡಿಸ್ಕೋಬೇಕಂತ ಹೇಳಿರ್ತಾರೆ ಬಿಗ್ ಬಾಸ್. ಗಿಲ್ಲಿ ಕೂಡ ಮಾಡಲ್ಲ ಅಂತ ಹೇಳ್ಬಾರ್ದು, ಬಟ್ ಎಲ್ಲೂ ಮಾಡಲ್ಲ ಅಂತ ಹೇಳಲ್ಲ. ಈ ಪರ್ಸನಲ್ ಕೆಲಸ ಎಲ್ಲ ಮಾಡಿಸ್ಕೊಂತ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಹೇಳ್ದ ಕೆಲಸ ಸರಿಯಾಗಿ ಗಿಲ್ಲಿ ಮಾಡ್ಬೇಕಲ್ಲ. ಯಾಕಂದ್ರೆ ಮುಖ್ಯವಾಗಿ ಮನೆ ರೇಷನ್ ಮಿಸ್ ಆಗುತ್ತೆ, ರೇಷನ್ ಬರಲ್ಲ ಅಂತ ಬಂದಾಗ ಅಲ್ಲಿ ಒಂದು ವಾರ ಪೂರ್ತಿ ರೇಷನ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಗಿಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಲ್ಲ ತುಂಬಾ ರಾಂಗ್ ಆಗುತ್ತೆ. ಈ ವಿಷಯ ಕೂಡ ತುಂಬಾ ತಪ್ಪು ಮಾಡ್ತಾರೆ. ಯಾಕಂದ್ರೆ ಕಾವ್ಯ ಬರ್ತಾರೆ, ಕಾವ್ಯ ಬಂದಾಗ ನಾವು ವಾಂತಿ ಬರುತ್ತೆ ಅಂತ ಹೇಳಿದಾಗ ನಾವು ಮಾಡ್ಕೋ ಪರವಾಗಿಲ್ಲ ಅಂತ ಹೇಳಿದ್ರೆ, ನಿನ್ನ ನೋಡಿದ್ರೆ ವಾಂತಿ ಬರುತ್ತೆ ಅಂತ ಎಲ್ಲ ಹೇಳ್ತಾನೆ ಗಿಲ್ಲಿ. ಇದು ಬಿಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಮಾತಾಡಬಾರ್ದು. ಹುಡುಗಿರಿಗೆ ತುಂಬಾ ತಪ್ಪು ಕೂಡ ಆಗುತ್ತೆ. ಬಟ್ ಗಂಡು ಮಕ್ಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಹೆಣ್ಮಕ್ಳು. ಬಟ್ ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ಮಾತ್ರ ಕೆಲವು ವಿಷಯಗಳು ಹೈಲೈಟ್ ಆಗ್ಬಿಡ್ತವೆ. ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ, ಆ ಸ್ಟೇಟ್ಮೆಂಟ್ ಸ್ವಲ್ಪ ರಾಂಗ್ ಆಗುತ್ತೆ. ಗಿಲ್ಲಿ ಆ ರೀತಿ ಕೂಡ ಮಾತಾಡಬಾರ್ದು. ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಕಾವು ಅಂತ ಹಿಂದೆ ಬೇರೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಇಂಥ ಹೇಳಿಕೆ ಕೊಟ್ಟಾಗ ತುಂಬಾ ತಪ್ಪಾಗುತ್ತೆ. ಈ ವಿಷಯಕ್ಕೆ ನಂಗೆ ಸಾರಿ ಕೇಳಬೇಕು, ನನಗೆ ಕಾವ್ಯ ಸಾರಿ ಕೇಳಬೇಕು, ಮತ್ತೆ ಫ್ರೆಂಡ್ಸ್ ಆಗಬೇಕು, ನಾವು ಜೊತೆಗಿರ್ಬೇಕು ಅಂತ ತಗೊಂಡಾಗ ಏನಾಗುತ್ತಂದ್ರೆ, ಡೆಫಿನೆಟ್ಲಿ ಶುರು ಮಾಡಿದ್ದೆ ನೀನು, ಸ್ಟಾರ್ಟ್ ಮಾಡಿದ್ದೆ ನೀನು, ಮತ್ತೆ ನಂಗೆ ಸಾರಿ ಕೇಳ್ಬೇಕಂದಾಗ ಏನಾಗುತ್ತಂದ್ರೆ, ಡೆಫಿನೆಟ್ಲಿ ನೋಡೋ ವೀಕ್ಷಕರಿಗಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು ತುಂಬಾ ತಪ್ಪಾಗುತ್ತೆ. ಆದ ಕಾರಣ ಏನಾಗುತ್ತಂದ್ರೆ, ಮಧ್ಯದಲ್ಲಿ ಮತ್ತೆ ನಾವು ಕಾವ್ಯ ಅವರು ಒಂದ್ಸಲ ಸರಿ, 2 ಸಲ ಸರಿ, ಅಣ್ಣ 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 ಪದಗಳೆಲ್ಲ ಇದೆಯಲ್ಲ, ಅದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ, ಅಣ್ಣ ಅಂದ್ಬಿಟ್ಟು ಅಣ್ಣಂತರ ಇದ್ಬಿಡಿ ಅಲ್ಲ. ಸುಮ್ಮನೆ ಏನ್ ಮತ್ತೆ ಫ್ರೆಂಡ್ಸ್ ಆಗ್ತೀರಾ, ಮತ್ತೆ ಇದು ಮಾಡ್ತೀರಾ, ಆ ರೀತಿ ಮಾಡ್ತೀರಾ, ಈ ರೀತಿ ಮಾಡ್ತಾ ಇರ್ತೀರಾ, ತುಂಬಾ ತಪ್ಪುಗಳೆಲ್ಲ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಫಿಕ್ಸ್ ಆಗ್ಬಿಡಿ. ಇಲ್ಲಿ ಮೇನ್ ಆಗಿ ಗಿಲ್ಲಿಗಿಂತ ಕಾವ್ಯ ಅವರು ಫಿಕ್ಸ್ ಆಗ್ಬೇಕು. ಯಾಕೆ ಅಂದ್ರೆ, ಗಿಲ್ಲಿ ಮಾತಾಡೋದು ಆ ರೀತಿ, ಇರೋದು ಆ ರೀತಿ ಅಂತ ಕೆಲವ್ರಿಗೆಲ್ಲ ಲೇಜಿ ಪರ್ಸನ್ ಅಂತ ತುಂಬಾ ಗೊತ್ತಾಗ್ತಾ ಇರುತ್ತೆ. ಆ ಟೈಮಲ್ಲಿ ಸ್ಟ್ರಿಕ್ ಆಗಿಟ್ರೆ ನಿಮ್ಮ ವ್ಯಕ್ತಿತ್ವನೂ ಬೆಳೆಯುತ್ತೆ, ಅಲ್ಲಿ ಗಿಲ್ಲಿ ಆಟ ಕೂಡ ಸರಿ ಹೋಗುತ್ತೆ. ಯಾಕೆ ಅಂದ್ರೆ, ಅವರು ಕರೆದಾಗ ಹತ್ರ ಹೋಗ್ತಾರ, ಮತ್ತೆ ಅಣ್ಣ ಅಂತೀರ, ಅಲ್ಲಿ ಎಲ್ಲೋ ಒಂದ್ಸಲ ಎಫೆಕ್ಟ್ ಆಗ್ತಾ ಇರುತ್ತೆ. ಓಕೆ, ನೀವು ಅಣ್ಣನ ತರ ಫಿಕ್ಸ್ ಆಗಿದ್ದೀರ ಅಂದ್ರೆ, ಆ ಕಡೆ ಇರೋ ವ್ಯಕ್ತಿ ಆ ತರ ಫಿಕ್ಸ್ ಆಗಿರಲ್ಲ ನಿಮ್ಮ ಹತ್ರ. ಬಟ್ ನೀವು ಟೈಮ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಟೈಮ್ ಎಲ್ಲ ಇದಿರ್ತೀರ, ಇಲ್ಲೇ ಎಲ್ಲೋ ಒಂದ್ ಕಡೆ ತಪ್ಪಾಗುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ಬಗ್ಗೆ ಮಾತಾಡಬಾರ್ದು. ಸಿಂಪಲ್ ಆಗಿ ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಅಶ್ವಿನಿ, ಜಾನ್ವಿ ಮತ್ತೆ ಧ್ರುವಂತ್ ಅವರು ನಾಮಿನೇಷನ್ಸ್ ಮಾಡೋಣ, ಇಬ್ರು ಒಂದೇ ಹೆಸರು ತಗೊಂಡ್ ಆಗಲ್ಲ, 2 ಹೆಸರು ತಗೋಬೇಕು. 2 ಹೆಸರು ತಗೊಂಡ್ರೆ ಮಾತ್ರ ನಾಮಿನೇಟ್ ಆಗೋಕೆ ಸಾಧ್ಯ. ಆದ್ರಿಂದ ನೋಡಿ ನಾಮಿನೇಟ್ ಮಾಡ್ಬೇಕಂತೆಲ್ಲ ಹೇಳ್ತಾರೆ. ಏನೇ ಬರಲಿ, ನೆಗೆಟಿವ್ ಬರಲಿ, ಪಾಸಿಟಿವ್ ಬರಲಿ, ನಾವು ಮಾತ್ರ ಬಿಡಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಆಟ ಆಡ್ತಿರ್ಬೇಕಂತೆಲ್ಲ ಮಾತಾಡ್ತಾ ಇರ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಇಬ್ಬಿಬ್ರು ಹೆಸರು ತಗೋಬೇಕಂತ ಕೇಳಿದಾಗ ಏನಾಗುತ್ತೆ ಅಂದ್ರೆ, ನಾನು ಒಂದ್ ಹೆಸರು ತಗೊಂತೀನಿ, ನನ್ನ ನೋಡಿ ನೀವು ತಗೊಳ್ಳಿ, ನೀನು ನಮ್ಮನ್ನ ತಗೊಂತೀನಿ ಅಂದ್ರೆ, ಇವರು ಯಾವ ರೀತಿ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಾರೆ. ನಾವು 3 ಸೇರಿ ಒಬ್ಬೊಬ್ಬರೇ ನಾಮಿನೇಟ್ ಮಾಡ್ಬೇಕು. ನಾವು ಒಬ್ರು ನಾಮಿನೇಟ್ ಯಾರು ಮಾಡ್ತಾರ, ಇನ್ನು ಮಿಕ್ಕಿರೋರು ಅವ್ರನ್ನೇ ನಾಮಿನೇಟ್ ಮಾಡ್ಬೇಕಂತ ಈ ರೀತಿ ಇವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಬಟ್ ಫಸ್ಟ್ ಆಫ್ ಆಲ್ ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡೋದೇ ತುಂಬಾ ತಪ್ಪು. ಆ ರೀತಿಯಾಗಿ ಚರ್ಚೆ ಮಾಡಿದಾಗ ಇನ್ನ ರೂಲ್ಸ್ ಬ್ರೇಕ್ ಮಾಡ್ತಾರೆ. ನಾನು ಅದಕ್ಕೇನೆ ಹೇಳಿದ್ದು, ಈ ತಪ್ಪುಗಳ ಮುಂದೆ ಗಿಲ್ಲಿ ತಪ್ಪು ಕಾಣದೇ ಇಲ್ಲ ಅಂತ. ಇನ್ನು ಅದಾದ್ಮೇಲೆ ಅಶ್ವಿನಿ ಜಾನ್ವಿ ಅವ್ರು ಇರ್ತಾರೆ. ಧ್ರುವಂತ್ ಬೇರೆ ಕೆಲ್ಸನೇ ಇಲ್ಲ ಅಂತ ಅನಿಸ್ತಾ ಇದೆ ಗುರು. ಯಾಕೆಂದ್ರೆ ರಕ್ಷಿತಾ ಬಗ್ಗೆನೇ ಮಾತಾಡ್ತಾರೆ. ಆ ಹುಡುಗಿ ಮೇಲೆ ಇವ್ರಿಗೆ ಎಂತ ಗ್ರಜ್ ಇದೆ ಅಂತ ಗೊತ್ತಿಲ್ಲ. ಪ್ರತಿ ಸಲ ಗೊತ್ತುಂಟ, ಹಂಗ ಆಕ್ಟಿಂಗ್ ಮಾಡಿ ತೋರ್ಸೋ ಅವಶ್ಯಕತೆ ಇದ್ದೇ ಇರಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ, ಆಕ್ಟಿಂಗ್ ಮಾಡಿ ತೋರ್ಸೋ ಅವಶ್ಯಕತೆ ಏನಿತ್ತಲ್ಲಿ? ಆ ರೀತಿ ಅವಶ್ಯಕತೆ ಇತ್ತ ಆಕ್ಟಿಂಗ್ ಮಾಡಿ ತೋರ್ಸೋದು? ಅದು ಯಾವ ರೀತಿ ಮಾತಾಡ್ತಾರೆ, ಇವರು ಮಾತಾಡ್ತಾರೆ, ಹಾಯ್ ಗಾಯ್ಸ್, ಚಾಪೆಗೂ ಇದು ಫಿಶ್ ಗೊತ್ತುಂಟಾ, ಇದು ಅಡಿಗೆ ಗೊತ್ತುಂಟಾ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನೋಡ್ತಾರೆ. ಅದು ಹೇಳ್ತಾರೆ 2 ಚಪ್ಪಾಳೆ ಇರುತ್ತೆ, ಗೊತ್ತಿರುತ್ತಲ್ಲ, ಕಿಚ್ಚ ಸರ್ ಹೇಳಿದ್ರಲ್ಲ, ಅದು ಬೇರೆ ಕಡೆಯಿಂದ ಚಪ್ಪಾಳೆ ಅಂತ. ಇವರು ಆ ವಿಷಯಗಳಿಗೆ ಬೇಡ ಧ್ರುವಂತ್, ಆ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ಬೋದಾಗಿತ್ತು. ಇವರೆಲ್ಲ ನಗ್ತಾ ಇರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಹೌದು, ಈ ಸಲ ರಕ್ಷಿತಾ ನಾಮಿನೇಟ್ ಮಾಡ್ಬೋದು ಎಲ್ಲರೂ ಆ ಟೀಮು, ಅದಕ್ಕೋಸ್ಕರ ನಾವು ಅವ್ರನ್ನ ಬಿಟ್ಟು ಬೇರೆ ನಾಮಿನೇಟ್ ಮಾಡೋಕ್ಕಂತ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಡೆಫಿನೆಟ್ಲಿ ಇದು ಯಾವ ರೀತಿ ಕರೆಕ್ಟು, ಯಾವ ರೀತಿ ರಾಂಗ್ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಅದು ಬೇರೆ ಅಲ್ಲ, ಮತ್ತೆ ಹೋಗಿ ರೂಮಲ್ಲಿ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಅದೇ ರಕ್ಷಿತಾ ಬಗ್ಗೆ ಡಿಸ್ಕಸ್ ಮಾಡ್ತಾರೆ.
ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತು ಜಾನ್ಯ ಅವರು ಬಿಗ್ ಬಾಸ್ಗೆ ತೋರಿಸಿ ಲೆಟರ್ ತೋರಿಸಿ ಕಿಚ್ಚ ಸರ್ ಇಂದ ನಾವು ಬಯಸ್ಕೊಂಡಿದೀವಿ ಲಾಸ್ಟ್ ವೀಕ್, ಮತ್ತೆ ತಪ್ಪು ಮಾಡಿದೀವಿ, ಇದು ಬ್ಲಂಡರ್ ಮಿಸ್ಟೇಕ್ ಆಗಿದೆ, ಮತ್ತೆ ಇನ್ನೊಂದ್ಸಲ ಮಾಡಲ್ಲ, ಕ್ಷಮೆ ಇರಲಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ಮತ್ತೆ ನಾಮಿನೇಟ್ ಇಂದ ತೆಗಿಬೇಕಂತೆ. ಇವರು ನಾಮಿನೇಟ್ ಬಗ್ಗೆ ಮಾತಾಡೋರು, ನಾಮಿನೇಟ್ ಬಗ್ಗೆ ಸೀರಿಯಸ್ ಇರೋರು, ಗೇಮ್ ಬಗ್ಗೆ ಸೀರಿಯಸ್ ಇರೋರು, ನಾಮಿನೇಟ್ ಆಗಿದ್ರ ಅಂತೆಲ್ಲ ಹೇಳಿದಾಗ ನಗ್ತಾರೆ, ಸ್ಮೈಲ್ ಮಾಡ್ತಾರೆ. ಯಾವ ರೀತಿ ನಗು ಬರ್ತದೆ ಅಂತ ಗೊತ್ತೇ ಆಗಲ್ಲ, ಆ ರೀತಿ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಯಾರು ಸೀರಿಯಸ್ನೆಸ್ ಇದ್ದಾರೆ? ಗಿಲ್ಲಿ ಇದಾರ, ಅಶ್ವಿನಿ ಇದಾರ, ಜಾಹ್ನವಿ ಇದಾರ? ನಾನು ಅದನ್ನ ಹೇಳೋದು ಯಾಕೆ ಅಂದ್ರೆ ಇವ್ರ ತಪ್ಪುಗಳ ಮುಂದೆ ಅವ್ರ ತಪ್ಪುಗಳು ಕಾಣೋದೇ ಇಲ್ಲ. ಅವ್ರು ತಪ್ಪು ಮಾಡ್ತಾರೆ, ಇವರು ತಪ್ಪು ಮಾಡ್ತಾರೆ, ಅಲ್ಲಿ ನೆಟ್ಟಿಗಿರೋ ಸ್ವಲ್ಪ ಜನ ಮಾತಾಡ್ತಾರೆ. ಆದ ಕಾರಣ ಇಲ್ಲಿ ಇನ್ನೊಬ್ರು ತಪ್ಪು ಇನ್ನೊಬ್ರು ಸರಿ ಅಂತ ಹೇಳೋ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮನೆ ದೋಸೆ ತೂತಿದ್ಯಾ ಅಂತ ನೋಡ್ಕೋಬೇಕು, ಬೇರೆ ಮನೆ ದೋಸೆ ತೂತಿದ್ದೇ ಇರುತ್ತೆ. ಅಲ್ಲಿ ಫಸ್ಟ್ ಆಫ್ ಆಲ್ ಗಿಲ್ಲಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವ್ರು ಎಷ್ಟು ತಪ್ಪುಗಳು ಮಾಡಿದ್ರು ಅಂತ ನಾವು ಕ್ಲಿಯರ್ ಕಟ್ಗಾಗಿ ಮಾತಾಡಬೇಕಾಗುತ್ತೆ. ಆದ್ರಿಂದ ಇನ್ನು ಅದಾದ್ಮೇಲೆ ನಮ್ಮ ರಘು ಅವರು ಗಿಲ್ಲಿ ಹತ್ರ ಕೆಲಸ ಮಾಡೋಕೆ ತುಂಬಾ ಪ್ರಯತ್ನ ಪಡಿಸ್ತಾರೆ. ಅದಾದ್ಮೇಲೆ ರೇಷನ್ ಅಂತ ಬಂದಾಗ ಇವರು ಅಲ್ಲಿರೋ ಕಂಟೆಸ್ಟೆಂಟ್ಗಳು ಏನಂದ್ರೆ, ನಮ್ಮ ಗಿಲ್ಲಿ ಮಾಡಿರೋ ಕೆಲವು ಕೆಲಸಗಳೇ ಮಾಡಿರ್ತಾರೆ, ಬಟ್ ಅರ್ಧಂಬರ್ಧ ಅಂತ ಬಂದಾಗ, ಅಲ್ಲಿ ಮನೆ ಅಂತ ಬಂದಾಗ ಅವ್ರು ಇದು ಬಟ್ಟೆಗಳು ತಗೊಂಬ ಅಂತ ಒಬ್ರು, ವಾಶ್ ಮಾಡಂತ ಇನ್ನೊಬ್ರು, ಇನ್ನೊಂದು ಏನೋ ಮಾಡಂತ ಇನ್ನೊಬ್ರು, ನನ್ನ ನೇಲ್ ಪಾಲಿಶ್ ಹಚ್ಚಂತ ಇನ್ನೊಬ್ರು, ಏನೇನೋ ಎಲ್ಲ ಹೇಳ್ತಾ ಇರ್ತಾರೆ. ಆ ಟೈಮಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕೆಲವ್ರು ಕೆಲಸ ಮಾಡಲ್ಲ ನಾವು ಕೆಲಸ ಮಾಡಲ್ಲ ಅಂತೇಳಿ ಗಿಲ್ಲಿ ಬಗ್ಗೆ ಅಸಮಾನ ವ್ಯಕ್ತಪಡಿಸ್ತಾರೆ. ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಲ್ಲ ಕೆಲಸ ಅಂತ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ಅಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವ ಕಾರಣ ರೇಷನ್ಸ್ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ವಾಪಸ್ಸು. ಏನಕ್ಕೆ ಕೆಲಸ ಮಾಡಿಲ್ಲ ಅಂತೇಳಿ ಇವರು ಅಸಮಾಧಾನ ವ್ಯಕ್ತಪಡಿಸಿದ್ದು ಸರಿ ಇದೆ. ಯಾಕಂದ್ರೆ ಗಿಲ್ಲಿ ಆ ಕೆಲಸ ಸರಿಯಾಗಿ ಮಾಡಲಿಲ್ಲ. ಬಟ್ ಬಿಗ್ ಬಾಸ್ ಏನೋ ಟ್ವಿಸ್ಟ್ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಆ ರೀತಿ ಗೊತ್ತಿದ್ದಿದ್ರೆ ಇವ್ರು ಆ ರೀತಿ ಹೇಳ್ತಾನೆ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೇಳ್ತಾ ಇದ್ರು. ಬಟ್ ಗಿಲ್ಲಿ ಅಲ್ಲೆಲ್ಲ ಎಡವಿದಾನೆ, ಆ ಎಡಮ್ ತಗೊಂಡು ಇವ್ ಎಲ್ಲ ಎಡವಟ್ ಮಾಡ್ಕೊಂಡ್ರ ಅಂತ ಅನಿಸ್ತು. ರೇಷನ್ ಮೊದಲೇ ಆ ರೀತಿ ಏನಾದ್ರು ಕಾರಣಗಳು ಏನಾದ್ರು ಕೊಟ್ಟಿದ್ರೆ ಖಂಡಿತವಲ್ಲಿ ಯಾರು ಒಪ್ತಾನೆ ಇರಲಿಲ್ಲ, ಆ ರೀತಿ ಇರ್ತಾ ಇತ್ತು. ಇನ್ನು ಅದಾದ್ಮೇಲೆ ರಕ್ಷಿತಾ ಕೂಡ ಕಾಮಿಡಿ ಮಾಡ್ತಾರೆ ಅಲ್ಲೆಲ್ಲಿ ಸ್ವಲ್ಪ ರಘು ಹತ್ರ ನಿಂತ್ಕೊಂಡು, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೋಗಿದ್ರೆ ನಂಗೆ ಕ್ಯಾಪ್ಟನ್ ಸಿಗ್ತಾ ಇದ್ದೆ ಹಾಗೆ ಈಗ ಅಂತ. ಇನ್ನು ಅದಾದ್ಮೇಲೆ ಇಲ್ಲಿ ಹೈಲೈಟ್ ಪಾಯಿಂಟ್ಸ್ ಏನಂದ್ರೆ ಅದೇ ಒಂದು ಗುಲಾಮ ಅಂತ ಐ ಆಮ್ ಸಾರಿ ಅಂತ ಅಶ್ವಿನಿ ಅವ್ರನ್ನ ಮೆಚ್ಚಲೇಬೇಕು. ಎಲ್ಲರ ಹತ್ರ ಹೋಗಿ ಸಾರಿ ಕೇಳ್ತಾರೆ. ಅವ್ರು ಈಗೋ ಏನಿರಲ್ಲ, ಅವರೇ ಓಟ್ ಹಾಕಂತಾರೆ. ಗುಲಾಮ ಅಂತ ಅಂದಾಗ ಎಲ್ಲರೂ ಗಿಲ್ಲಿಗೆ ಹಾಕ್ತಾರೆ, ಅದು ಹೇಳ್ದಲ್ಲ ಗಿಲ್ಲಿಗೆ ಹಾಕ್ತಾರೆ. ಬಟ್ ರೀಸನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು. ಹೊಟ್ಟೆ ಬಟ್ಟೆ ಅಂತ ತಗೊಂಡಾಗ ಅಲ್ಲಿ ಆ ಕಂಟೆಸ್ಟೆಂಟ್ ಬಗ್ಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಕೆಲಸ ಮಾಡಲ್ಲ, ಸೋಮಾರಿ ಇದ್ದಾನೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಎಲ್ಲ ಕೂಡ ಹೇಳ್ಬೋದಾಗಿತ್ತು. ಮೊಟ್ಟೆ ತಿಂತಾನೆ, ಅದು ಮಾಡ್ತಾನೆ, ಊಟಕ್ಕೆ ಬರ್ತಾನೆ, ಸ್ಮೆಲ್ ನೋಡ್ತಾನೆ, ಕಾಯ್ತಾ ಇರ್ತಾನೆ, ಊಟಕ್ಕೆಲ್ಲ ಓಡಾಡಿ ಬರ್ತಾನೆ ಅಂತೆಲ್ಲ ತಗೊಳೋದು ತುಂಬಾ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ಅಂತ ಕಾಣಿಸ್ತಾ ಇತ್ತು. ಮತ್ತೆ ಅದಾದ್ಮೇಲೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನಾಯ್ತು ಅಂತೆಲ್ಲ ಕಮೆಂಟ್ ಮಾಡಿ. ಇಲ್ಲಿ ಸೇಮ್ ಎಪಿಸೋಡ್ ಏನು ಇದ್ದಿಲ್ಲ, ಗಿಲ್ಲಿ ಅಶ್ವಿನಿ ಅಷ್ಟೇನೆ, ಬೇರೆ ಏನು ಕಾಣಲೇ ಇಲ್ಲ ಎಪಿಸೋಡ್. ಅವ್ರ ಹತ್ರ ಕೆಲಸ ಮಾಡಿಸೋದು, ಒಂದು ಏನು ಐ ಆಮ್ ಸಾರಿ ಅಂತ ಹೇಳೋದು, ಅದಾದ್ಮೇಲೆ ಅವ್ರಿಗೆ ಗುಲಾಮ್ ಅಂತ ಕೊಡೋದು, ಇವೆರಡು ಕೆಲಸ ಮಾಡೋದು, ಗ್ರಾಸರಿ ಕೊಡೋದು, ಇಷ್ಟನ್ನೇ ಮಾಡ್ತಾ ಇದ್ರು ಬಿಗ್ ಬಾಸ್. ಅಷ್ಟನ್ನು ಬಿಟ್ಟರೆ ಬೇರೆ ಎದ್ದು ಏನು ಕಾಣಲಿಲ್ಲ ಅಲ್ಲಿ. ನಾಮಿನೇಷನ್ ಅಂತ ಬಂದಾಗ ಆಗಿರ್ಬೋದು, ಅದಾದ್ಮೇಲೆ ಇನ್ನೂ ಕೆಲವು ವಿಷಯಗಳೆಲ್ಲ ತಗೊಂಡಾಗಿರ್ಬೋದು, ಅಷ್ಟಕ್ಕೇನೆ ಮಾತ್ರ ಸೀಮಿತವಾಗಿತ್ತು ಅನ್ಸಿತ್ತು ಎಪಿಸೋಡ್. ಹೈಲೈಟ್ ಆಗಿದ್ದು ಇವ್ರು ಇಬ್ರೇನೆ. ಇನ್ನು ಧ್ರುವಂತೂ ಸ್ವಲ್ಪ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ. ನಮ್ಮ ಮಾಳು ಎಲ್ಲಿದ್ರೆ ಕಾಣಲಿಲ್ಲ, ಸ್ಪಂದನ ಅಷ್ಟೇ, ಕಾವ್ಯ ಅಷ್ಟೇ, ಅದಾದ್ಮೇಲೆ ರಕ್ಷಿತಾ ಪರವಾಗಿಲ್ಲ, ರಘುವರಂತೂ ಕ್ಯಾಪ್ಟನ್ ಕಾಣ್ತಾರೆ, ಧನುಷ್ ಅಷ್ಟೇ, ಅಭಿಷೇಕ್ ಅಷ್ಟೇ. ಅಲ್ಲಿರೋ ಕಂಟೆಸ್ಟೆಂಟ್ಗಳು ಕಂಟೆಂಟ್ ಕೊಡೋದ್ರಲ್ಲಿ ಮಿಸ್ ಆಗ್ತಾ ಇದಾರಾ? ಇಲ್ಲ, ಇವ್ರ ಮುಂದೆ ಡಾಮಿನೇಟ್ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಏನಕ್ಕಂದ್ರೆ ನೆಗೆಟಿವ್ ಪಾಸಿಟಿವ್ ಡೈಲಿ ಇವ್ರ ಪ್ರೊಮೋನೆ ಬರ್ತಾ ಇರುತ್ತೆ, ಇವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆದ್ರಿಂದ ಅವರು ಕಾಣಕ್ಕೆ ಸ್ಪೇಸ್ ಸಿಗಲ್ಲ ಅನ್ಸುತ್ತೆ. ಅಭಿಷೇಕ್ ಎಲ್ಲಿ ಕಂಡ? ಗಿಲ್ಲಿ ಹತ್ರ ಕೆಲಸ ಮಾಡಕ್ಕೆ ಗಿಲ್ಲಿ ಮಾಡು ಅಷ್ಟನ್ನೇ ಕಾಣ್ತಾ ಇದ್ದ. ಧನು ಅವರಾದ್ರೂ ಏನೋ ಹೊತ್ಕೊಂಡು ಹೋಗೋದು, ಬೀಳೋದು, ಅದೇನೋ ಮಾಡ್ತಾ ಇದ್ರು. ಕಾವ್ಯ ಗಿಲ್ಲಿ ಜೊತೆಗೆ ಮಾಡ್ತಾ ಇದ್ರು. ನೋಡಿ, ಟೋಟಲ್ ಆಗಿ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಏನೋ ಒಂದು ಕಾನ್ವರ್ಸೇಷನ್ ಗಿಲ್ಲಿ ಹತ್ರನೇ ನಡೀತಾ ಇತ್ತು. ಆ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಆ ರೀತಿ ಇತ್ತು ಎಪಿಸೋಡ್. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನ್ ಅನಿಸ್ತು, ಯಾರು ಸರಿ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ. ಕಂಪ್ಲೀಟ್ ಆಗಿ ನಾನು ಕನ್ಕ್ಲೂಷನ್ ಅಲ್ಲಿ ಹೇಳೋದೇನಂದ್ರೆ, ಅಶ್ವಿನಿ ಗೌಡ ಅವರು ಮಾಡಿರೋ ತಪ್ಪುಗಳ ಮುಂದೆ ಗಿಲ್ಲಿ ತಪ್ಪು ಕಾಣೋದೇ ಇಲ್ಲ. ಆ ರೀತಿ ಎಲ್ಲ ತಪ್ಪು ಮಾಡ್ತಾ ಇರ್ತಾರೆ. ಎಷ್ಟು ರೂಮಲ್ಲಿ ಹೋಗಿ ಮಾತಾಡ್ತಾರೆ, ಆಮೇಲೆ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ, ಅದಾದ್ಮೇಲೆ ಗಿಲ್ಲಿ ಬಂದಾಗ ಬಿಹೇವ್ ಮಾಡ್ತಾರೆ. ಅದೇ ರೀತಿ ಇವ್ರು ಬಿಹೇವ್ ಮಾಡಿದ್ರೆ ನಂಗೆ ಆ ರೀತಿ ಮಾಡಲ್ಲ ಅಂತಾರೆ. ಇವ್ರು ಅಷ್ಟೊಂದು ಆರೆಗೊಂಡಿರೋರು ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನು ಕ್ಷಮೆ ಕೇಳ್ಬಿಟ್ರ? ಇಲ್ಲ ತಾನೆ, ಕೇಳಿಲ್ಲ ತಾನೆ. ಅವ್ರು ಮಾಡಿದ್ರು, ನೀವು ಕೇಳಲ್ಲ ಅಂದ್ರೆ ಈಗೋ ತರ ಮೇಂಟೈನ್ ಮಾಡಿದ್ರೆ ಕೊನೆಗೆ ಯಾರಲ್ಲಿ ಸೋತಿದ್ದು? ಗಿಲ್ಲಿನ ತಾನೆ, ನೀವು ಸೋದಿಲ್ಲ ತಾನೆ. ಆ ಟೈಮಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಒಂದು
ಒಳ್ಳೆ ಪರ್ಸ್ಪೆಕ್ಟಿವ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸರಿ ಇದ್ದು ಗಿಲ್ಲಿ ಬಗ್ಗೆ ಆ ರೀತಿ ಮಾತಾಡಿದ್ರೆ ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಅನ್ಸುತ್ತೆ, ಬಟ್ ಆ ವ್ಯಾಲಿಡ್ ಪಾಯಿಂಟ್ ಬರೋಕೆ ಆಗಲ್ಲ ಅಂತ ಅನಿಸ್ತಾ ಇತ್ತು. ಎಪಿಸೋಡ್ ಹೇಗಿತ್ತು, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.